ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ನಮ್ಮ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪ್ರಸ್ತಾರ ಬಗ್ಗೆ ಮಾತನಾಡುತ್ತಿದ್ದೀನಿ. ಕುವೆಂಪು, ದಾರಾ ಬೇಂದ್ರೆ, ಶಿವರಾಮ್ ಕಾರಂತ, ಮಾಸ್ತಿ ವೆಂಕಟೇಶರ, ವಿ. ಕೃ. ಗೋಕಾಕ್, ಯು. ಆರ್. ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ. ಮೊದಲನೆಯ ಕವಿ ಕುವೆಂಪು. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಕುಟ್ಟಪ್ಪ. ಕೃತಿ ಶ್ರೀರಾಮನಾಯಣ ದರ್ಶನ. 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ದಾರಾ ಬೇಂದ್ರೆ. ಇವರ ಪೂರ್ಣ ಹೆಸರು ದತ್ತಾತ್ರಿ ರಾಮಚಂದ್ರ ಬೇಂದ್ರೆ. ನಾಲ್ಕು ತಂತಿ. 1975ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಮೂರನೆಯ ಕವಿ ಶಿವರಾಮ್ ಕಾರಂತ. ಇವರ ಪೂರ್ಣ ಹೆಸರು ಶ್ರೀಕೋಟ್ ಶಿವರಾಮ್ ಕಾರಂತ. ಕೃತಿ ಚಿಕ್ಕವೀರ. ಮಾಸ್ತಿ ವೆಂಕಟೇಶರ ಚಿಕ್ಕ ವೀರದ ರಾಜೇಂದ್ರ. 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಮಾಸ್ತಿ ವೆಂಕಟೇಶ್ವರ ಅಯ್ಯಂಗಾರ್. ಇವರ ಪೂರ್ಣ ಹೆಸರು ಮಾಸ್ತಿ ವೆಂಕಟೇಶ್ವರ ಅಯ್ಯಂಗಾರ್. ಕೃತಿ ಮುಖವೀರದ ರಾಜೇಂದ್ರ. 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ವಿ. ಕೃ. ಗೋಕಾಕ್. ಇವರ ಪೂರ್ಣ ಹೆಸರು ವಿನಾಯಕನ ಕೃಷ್ಣ ಗೋಕಾಕ್. ಕೃತಿ ಬಾಲಪ್ಪ ಸಿಂಧು ಲಕ್ಷ್ಮಿ. 1980ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಯು. ಆರ್. ಅನಂತಮೂರ್ತಿ. ಇವರ ಪೂರ್ಣ ಹೆಸರು ಡಾಕ್ಟರ್ ಉಡುಪಿ ಕನ್ನಡದ ರಾಜಗೋಪಾಲ. 1980ರಲ್ಲಿ ಜ್ಞಾನಪೀಠದ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಏಳನೆಯ ಕವಿ ಗಿರೀಶ್ ಕಾರ್ನಾಡ್. ಇವರ ಪೂರ್ಣ ಹೆಸರು ಗಿರೀಶ್ ಕರ್ನಾಡ್ ಕಾರ್ನಾಡ್. ಕೃತಿ ಸಂಗ್ರಾಮ ಸಾಹಿತ್ಯ. 1980ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಚಿಕ್ಕವೀರದ ರಾಜೇಂದ್ರ. ಇವರ ಪೂರ್ಣ ಹೆಸರು ಡಾಕ್ಟರ್ ಚಂದ್ರಶೇಖರ ಕಂಬಾರ. ಇವರ ಪೂರ್ಣ ಹೆಸರು ಡಾಕ್ಟರ್ ಉಡುಪಿ ಚಂದ್ರಶೇಖರ ಕಂಬಾರ. ಕೃತಿ ಸಂಗ್ರಾಮ ಸಾಹಿತ್ಯ. 2010ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಧನ್ಯವಾದ.